ಪ್ರಿಯಾ, ಓ ಬಂದ್ರಾ? ಬರ್ರಿ. ಅತ್ತಿ ಮಾವ ಬಂದಿದ್ರಂತ? ಹಾಂ, ಇಷ್ಟೊತ್ತು ಕಾದ್ರು ನಿಮಗೋಸ್ಕರನ ನೀವು ಬರ್ತೀರಿ ಅಂತಂದು. ನೀವು ದಿನ ಬರೋ ಟೈಮ್ಕಿನ್ನ ಇವತ್ತು ಯಾಕೋ ಲೇಟಾಗಿ ಬಂದ್ರಲ್ಲ, ನಿಮ್ಮ ಜೊತೆ ಮಾತಾಡಿ ಹೋದ್ರತಂತ ಭಾಳತ್ ಕಾದ್ರು. ಮತ್ತು ನೀವು ಬರಲಿಲ್ಲಲ್ಲ, ಲೇಟ್ ಆಗುತ್ತವ ಹೋಗ್ತೀವಿ ಅಂತ ಹೋದರು. ಓ ಹೌದನ್ನ? ಇಲ್ಲ, ನಾನು ಹಂಗೆ ಸ್ವಲ್ಪ ಬೇರೆ ಕೆಲಸ ಐತಂತ ಹೋಗಿದ್ದೆ. ಅದೇ ನಮ್ಮ ಆಫೀಸ್ ಕಡೆ ಹೋಗಿ ಬಂದೆ. ನಮ್ಮ ಕೊಲೀಗ್ಸ್ ಎಲ್ಲ ಭೇಟಿಯಾಗಿ ಕೇಳಿ ಬಂದೆ ಏನಾದ್ರು ಮಾತಾಡಿದ್ರ ಅಂತೇಳಿ. ಇಲ್ಲ, ಅದೇ ಪ್ರೊಸೆಸ್ ಒಳಗೆ ಐತಿ, ಇನ್ನೊಂದು 2 months ಆಗ್ಬೋದು ನಿನ್ನ ಕೆಲಸ ವಾಪಸ್ ಬರೋಕ್ಕಂತ ಹೇಳಿದ್ರು. ಹಾಗಾಗಿ ಲೇಟ್ ಆಯಿತು. ಏನಂದ್ರು ಅತ್ತಿಯರು ಮಾವರು? ಏನಿಲ್ಲ, ಹಂಗೆ ಕ್ಯಾಶುವಲ್ ಆಗಿ ಬಂದಿದ್ರು, ಮಾತಾಡ್ಸೋಗೋಣ ನಿಮ್ಮನ್ನು ನಾನು ಅಂತಂದು. ಅದ ಅವ್ವ ಒಂದು ವಿಷಯ ಹೇಳಿದ್ಲು. ನೋಡ್ರಿ, ನಾನು ಇನ್ನೊಂದು 15 ದಿನ ಬಿಟ್ಟು ಬೇಕಾರೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಂದೆ. ಪ್ರಿಯಾ, ಇನ್ನೂ ನನ್ನ ಮ್ಯಾಗ ಅನುಮಾನ ಐತ ನಿನಗೆ? ಆವಾಗಲೇ ಬಂದು 5-6 ದಿನ ಆಗೋಯ್ತು, ಆದರೂ ನನ್ನನ್ನು ಇಷ್ಟಕ್ಕೊಂದು ಓಡೈಕೋಬಾರ್ದು. ನನಗಿನ್ನೂ ನಿಜವಾಗ್ಲೂ 15 ದಿನದ ಗಡುವು ಕೊಡ್ತೀಯಾ? ಅದೇ ನಾನು ಹೇಳಕ್ಕೆ ಬಂದಿರೋದು ಇವಾಗ. ಇಬ್ಬರು ಹೋಗಿ ಇನ್ನೊಂದು ಸರಿ ತೋರಿಸ್ಕೊಂಡು ಬರ್ರಿ. ಒಂದು ಸರಿನೂ ಇಬ್ಬರು ಹೋಗಿಲ್ಲಲ್ಲ, ದವಾಖಾನೆಗೆ ಹೋಗ್ರಿ ಅಂತ ಹೇಳಿಲ್ಲ ಅವ್ವ. ಓ ಹೌದಾ? ಮತ್ತೆ ಇಲ್ಲ, 15 ದಿನ ಆದ್ಮ್ಯಾಗ ಹೋಗೋಣ ಅಂದ್ರೆ? ಇಲ್ಲ, ನಾಳೆನೇ ಹೋಗೋಣ. ಮತ್ತೆ ನಾಳೆ ನಿಮ್ದಿಲ್ಲ? ಇಲ್ಲ, ಶನಿವಾರ ಇರಲ್ಲ ಅಂತ. ಓ, ಶನಿವಾರ ಐತಾರ 2 ದಿನ ರಜಾ ನಿಮ್ಮದು? ವರ್ಕಿಂಗ್ ಡೇ 5 ದಿನ ಅಷ್ಟ. ಚಲೋ ಬಿಡ್ರಿ, ಹಂಗಂದ್ರೆ ನಾಳೆನೇ ಹೋಗೋಣ. ನಾಳೆನೇ ಹೋಗೋಣ ತಗೋ. ನೀವೊಂದು ಫೋನ್ ಮಾಡಿದ್ರೆ ಬಂದ್ಬಿಡ್ತಿದ್ದೆ. ಇಲ್ಲ, ನೀವು ಬರ್ತೀರಲ್ಲ ಅಂದ್ಕೊಂಡು ನಾನು ಫೋನ್ ಮಾಡಲಿಲ್ಲ. ಮತ್ತು ಲೇಟೇ ಆಗಿತ್ತಲ್ಲ, ನೀವು ಬರ್ತೀನಿ ಅಂದ್ರೂ ಮತ್ತು ವೆಯ್ಟ್ ಮಾಡಿದ್ರೂ ಅದು ಲೇಟ್ ಆಗತ್ತೆ ಬಿಡು ಅಂತ ಸುಮ್ಮನಾದೆ. ಇರಲಿ ಬಿಡ್ರಿ, ನೆಕ್ಸ್ಟ್ ಟೈಮ್ ನಾನು ನೀವೇ ಹೋಗೋಣ ಅಂತ. ನೆಕ್ಸ್ಟ್ ಟೈಮ್ ಯಾಕೆ? ನಾಳೆ ಹಂಗೆ ದವಾಖಾನೆಗೆ ತೋರಿಸ್ಕೊಂಡು ನಿಮ್ಮ ಮನೆಗೆ ಹೋಗೇ ಬಂದ್ಬಿಡೋಣ. ಅವಾಗ ಬೇಕಾದ್ರೆ ನಾ ಹೇಳ್ತೀನಿ. ಸರಿ, ಆಯಿತು. ನಮ್ಮ ಮುಖ ತಗೊಂಬರ್ಲಾ? ಚಹಾ ಮಾಡಿಕೊಡ್ತೀಯಾ? ಸರಿ. ಇವಾಗ ಮನೆ ಒಂದು ರೂಮು, ಮನೆ, ಅಡುಗೆ ಮನೆ ಎಲ್ಲನೂ ಒಂದು ರೀತಿಯೊಳಗೆ ಆಯ್ತು. ಯಪ್ಪ, ಹೆಂಗೆ ಮಾಡ್ಕೊಂಡಿದ್ರು ರೂಮ್ ಅಂತರು. ಅಲ್ಲೊಂದು ಬಟ್ಟೆ, ಇಲ್ಲೊಂದು ಬಟ್ಟೆ ಒಗ್ಯಾವೋ ಬಿಡಾವ್ಯಾವೋ. ಇವಾಗ ಇಷ್ಟು ಬಟ್ಟೆ ಎಲ್ಲ ಒಗ್ಯಾಕೆ ಮಿಷಿನಿಗೆ ಹಾಕ್ಬಿಡ್ತಾನೆ. ನಾನು ಯಾಕೆಲ್ಲ ಬಟ್ಟೆನ ಕೈಲೇ ಒಗಿಲಿ? ತಡಿ, ಅತ್ತಿಯರಂಗೆ ಕೇಳ್ತೀನಿ. ಅತ್ತಿಯರ ಏನಾದವ ಪ್ರಿಯಾ? ಅದು ನಿಮ್ಮ ಯಾವರ ಬಟ್ಟೆ ಅದಾವನ್ರಿ? ನಿನ್ನೆ ಮೊನ್ನೆ ಬರೀ ಇವ್ರ ಬಟ್ಟೆ ಒಗ್ದಿ ನೋಡ್ರಿ. ಇವತ್ತು ಒಂದಿಷ್ಟು ಯಾವ್ಯಾವ ಬೆಡ್ಶೀಟ್ ಅವನು ತೊಗೊಂಡೇನಿ ರೀ. ಇನ್ನೊಂದಿಷ್ಟು ಇವ್ರು ಅಲ್ಲಿ ಫಂಕ್ಷನ್ ಹೋಗ್ಕೊಂಬಂದಿದ್ರು, ಹಂಗೆ ಹಾಕ್ಯಾರಲ್ರಿ, ಎಲ್ಲ ಬೆವ್ರ ವಾಸನೆಗೆ ಅವನು ಅಷ್ಟು ತೊಗೊಂಡೇನಿ. ನಿಮ್ಮ ಯಾವಾರ ಇದ್ರೆ ಕೊಡ್ಬೇಕಿಲ್ರಿ? ಅಯ್ಯೋ ಇಲ್ಲವ, ನಾನು ದಿನ ಒಗ್ದಿಯಲ್ಲ, ನಾನು ಯಾವ ಅಂತ ಬಟ್ಟಿಲ್ಲ. ನಾನು ಆಮೇಲೆ ಅಲ್ಲಿ ಹೋಗೋಕ್ಕೇನೂ ಅಲ್ಲ, ಏನಲ್ಲ, ನಾನಂತರ ಮನ್ಯಾಗ ಇರ್ತೀನಿ. ಅದ್ರಾಗ ಬಿಸಿಲು ನೋಡಿ ಏನು ಹೆಂಗೈತಿ ರಣ ಅನ್ನತ್ತ. ಅದು ಖರೆ ರೀ. ಹಂಗಂದ್ರೆ ಇವಿಷ್ಟು ಬಟ್ಟೆ ಹಾಕ್ಬಿಡ್ರಿ ಅತ್ತಿಯಾರ? ಆತವ, ಹೋಗು. ನಗುವ ನಯನ ಮಧುರ ಮೌನ ಮಿರಿವ ಹೃದಯ ಇರೆ ಮಾತೇಕೆ. ಆಮೇಲೆ ನಗುವಂತೆಂತ ಏನು ಇವತ್ತು ನೀನ ಬಟ್ಟೆ ಹಾಕ್ಬೇಕನ? ಹ್ಞೂ ಅಕ್ಕ, ನಾನು ಹಾಕಕತ್ತೀನಿ ಬಟ್ಟೆ. ಯಾಕ, ಏನಾಯ್ತು? ಅಲ್ಲ, ನಾನು ಹುಡುಗರು ನಿಮ್ಮ ಮಾವನು ಯಾಕೆ ತೊಗೊಂಡು ಹಾಕವಲ್ಲ ಬಟ್ಟಿನ? ಮೊದಲೆಲ್ಲ ಹಂಗೆ ಮಾಡ್ತಿದ್ದೋದಿಲ್ಲ, 2 ಸರಿ 3 ಸರಿ ಬಟ್ಟೆ ಹಾಕೋದು ಮಿಷಿನ್ಗೆ. ಕರೆಂಟಿನ ಬಿಲ್ ಏನು ನಿಮ್ಮ ಅಪ್ಪನ ಮನೆಗಿದ್ದ ತರ್ತೀಯಾ? ಯಾಕೆ ತೊಗೊಂಡು ಹಾಕಬೇಕು? ಎಲ್ಲ ಸಾಲಿನೂ ನೀವೇ ಕಲಿಸಿರಲ್ಲ ಮೊದಲಿಂದ. ನಾನು ಅದೇ ಸಾಲಿ ಕಲ್ತ ನಾನು ಹಿಂಗೆ ಮಾಡತ್ತೀನಿ. ನೋಡು ಪ್ರಿಯಾ, ನೀನು ಅತಿ ಮಾಡಕತ್ತೀರಿ, ಹೇಳಕತ್ತೀನಿ ನಾನು. ಮೊದಲು ಎಲ್ಲ ಹೆಂಗೆ ನೀನು ಒಂದಿನದ ಅಷ್ಟರು ಬಟ್ಟೆ ಸೇರಿಸಿ ಹಾಕ್ತಿದ್ದೆ, ಹಂಗೆ ಬಟ್ಟೆನ ಸೇರಿಸಿ ಹಾಕು. ಆಮೇಲೆ ನಿಮ್ಮ ಮಾವನು ನಿಮ್ಮ ಮನೆಯವರು ಅಷ್ಟರು ಕೈಲೇ ಒಗಿತಿದ್ದಿ, ಹಂಗತ್ತ ಕೈಲೇ ಒಗಿ. ನಾಜೂಕು ಬ್ಲೌಸು ಅವನ್ನ ಆಮೇಲೆ ಅಂಡರ್ವೇರ್ ಎಲ್ಲ ಮಿಷಿನ್ ಹಾಕ್ತಿರ್ಲಿಲ್ಲ. ಈಗೇನಿದು ಹೊಸದು? ಅವಾಗಿಂದ ಒಂದು ಲೆಕ್ಕ, ಈಗಲ್ದ ಒಂದು ಲೆಕ್ಕ. ಮೊದಲ್ದು ಹೆಂಗಿತ್ತೋ ಅದೆಲ್ಲ ಏನು ಬ್ಯಾಡ ಈಗ. ನೋಡಕ್ಕ, ನೀನು ಹುಡುಗರು ಮಾವನರು ನೀನು ತೊಳ್ಕೊ ಅಥವಾ ಹಾಕು, ಮಿಷಿನಿಗೆ ಹಾಕದೇ ಇರು, ಅದು ನನಗೆ ಸಂಬಂಧ ಇಲ್ಲ. ನಿಂದು ಸಂಸಾರ ಜವಾಬ್ದಾರಿನ ನೀವು ಹೊತ್ಕೋ. ಯಾಕಂದ್ರೆ ನನ್ನ ಗಂಡನ ಅತ್ತಿಯರ್ನ ಮನೆ ನಂದು, ನೀವು ಹೊರಗೆ ಹೋರಿ ಅಂದಾಕಿ ಈಗ ಯಾಕೆ ಅದನ್ನು ಮಾತಾಡಕ್ಕೆ ಬರ್ತೀನಿ ನೀನು? ಒಟ್ಟು ನಿನಗೆ ದಿನ ಬೆಳಗಾದ್ರೆ ನನ್ನ ಜೊತೆ ಜಗಳ ಮಾಡಬೇಕು, ಅದಕ್ಕೆ ಏನೇನು ಸಾಧ್ಯನೋ ಅದನ್ನೆಲ್ಲ ಮಾಡಕತ್ತಿಯಲ್ಲ. ನಿನ್ನ ಜೊತೆಗೆ ಮಾತಾಡಕತ್ತೀನಿ ನಾನು ಈಗ. ಇದ್ರ ಜೊತೆಗೆ ನಾನು ಹುಡುಗರು ಬಟ್ಟಿನೂ ಹಾಕು, ನಿಮ್ಮ ಮಾವನ ಬಟ್ಟಿನ ಕೈಲೇ ಒಗಿ. ಏನು ಹೇಳಕತ್ತಿದ್ ಕೇಸುತ್ತಾನ? ಎಷ್ಟು ಸೊಕ್ಕಿರ್ಬೇಕು ನಿನಗೆ. ನನ್ನ ಗಂಡ ದುಡ್ದು ಹಾಕಿದ್ದನ್ನ ತಿಂದು ನನಗೆ ಸೊಕ್ಕ ಐತ್. ಮತ್ತೆ ಅತ್ತಿಯರ ಈ ಹಂಗೆ ಕೂಗ್ತಿದಿ ಮನ್ಯಾಗ? ಏನು ಹೇಳ
ನೋಡ್ರಿ ಇಲ್ಲಿ ಪ್ರಿಯಾ ಮಾಡಾಕತ್ತೀರ ನೋಡ್ರಿ ಒಂಚೂರು. ಏನು ಮಾಡಾಕತ್ತಾಳ? ಬಟ್ಟಿನ ಮಿಷಿನ್ಗೆ ಹಾಕಕತ್ತಾಳ. ಯಾಕೆ ಏನಾತ? ಅಲ್ರಿ ಅತ್ತಿಯರ, ನನ್ನ ಬಟ್ಟೆ ಹುಡುಗರ ಬಟ್ಟೆ ಒಟ್ಟ ನಮ್ಮ ಯಾರ ಬಟ್ಟೆನೂ ಮುಟ್ಟವಲ್ರಿ. ನೀವು ತನ್ನ ಗಂಡನು ಅಷ್ಟ ದಿನಾನ ಬಟ್ಟೆ ಹಾಕ್ತಾಳ ಮಿಷಿನ್ಗೆ. ನಾನು 3 ದಿನದ ಹೊತ್ತಾತ್ರಿ ನನ್ನ ಬಟ್ಟೆ ಹಂಗೆ ಕೂತಾವು. ಏನಾತೀಗ? ಹಾಕೋ ಅಲ್ಲ, ಈಗ ಹಾಕಿ ಒಣ ಹಾಕೋತಾಳ, ನೀನು ಹಾಕೋ, ಮಿಷಿನ್ ಐತಿ. ಯಾರು ಬೇಡ ಅಂದ್ರೆ ಹಾಕೊಳಕ್ಕೆ ನಿನ್ನ ಬಟ್ಟೆ ನಿನಗೆ ಯಾರು ಬೇಡ ಅಂದ್ರೆ ನಾಕೇನು ಕೈ ಹಿಡ್ಕೊಂಡಾಳ? ಏನು ನೀರಿಲ್ಲ ಮನ್ಯಾಗ? ನಿನ್ನ ಸಂಬಂಧನ ಎಲ್ಲ ನಿನಗೆ ಅನುಕೂಲ ಆಗಲಿ, ನಮ್ಮ ಅತ್ತಿಗೆಮ್ಮ ಕಷ್ಟ ಆಗದೆ ಇರಲಿ, ನೀರಿನ ವ್ಯವಸ್ಥೆ ಸರಿ ಇಲ್ಲ ಮೂರಾಗ ಅಂತಂದು ಇನ್ನೂ 50,000 ಹೋಗೋಲ್ದಕ್ಕಂತಂದು 2 ಸರಿ ನೀರು ಬಿದ್ದಿಲ್ಲ ಅಂತಂದು 2-3 ಸರಿ ಬೋರ್ ಹಾಕ್ಸಿವಿ. ನೆನಪೈತೇನು? ಬೆಕ್ಕದಂಗೆ ಬೋರ್ ಐತಿ, ಒಂದ ಮನೆಗೆ ನೀರು ಏಸ್ಬೇಕು, ನಳಾನು ಬರ್ತಾವು 4 ದಿನಕ್ಕೊಮ್ಮೆ. ತಗೋ ನೀನು ಒಕ್ಕ ಬಟ್ಟಿನ ಆಕೆ ಹಾಕಿದ ಕೂಡ ಹಾಕ, ಅದ್ರಾಗ ಏನೈತಿ? ಅತ್ತಿಯರ, ಮೊದ್ಲು ಹಿಂಗೆ ಮಾಡ್ತಿದ್ವೇನ್ರಿ ನಾವು? ಕರೆಂಟಿನ ಬಿಲ್ಲು ಜಾಸ್ತಿ ಬರತ್ತಂತಂದು ದಿನಾನು ಅಷ್ಟ್ರ ಬಟ್ಟಿನೂ ಒಮ್ಮೆ ಹಾಕ್ತಿದ್ವಿಲ್ರಿ. ಈಗ ಹಂಗೆ ಮಾಡಿದ್ರೆ ಮತ್ತೆ ಏನಾಗಬಾರ್ದ್ರಿ? ಕರೆಂಟಿನ ಬಿಲ್ ಏನಾಗಬಾರ್ದು, ಮಷಿನ್ ಏನಾಗಬಾರ್ದ್ರಿ, ನೆಟ್ಟೆ ಮದ್ದಂಡ್ಲೆ ಹೋಗುತ್ತೆ ನೋಡ್ರಿ ಮಷಿನ್. ಸುಮಕ್ಕ ಕೆಟ್ಟ ಮಷೀನು ನನಗಂಡು ತಂದಿರೋ ಮಷಿನ್ ಕೆಡುತ್ತಾ? ನೀವು ತಂದಿಲ್ಲ, ಮಾವರು ತಂದಿಲ್ಲ, ತಲೆ ಕೆಡ್ಸ್ಕೊಬೇಡ್ರಿ. ಇನ್ನು ಕರೆಂಟಿನ ಬಿಲ್ಲು ಗೌರ್ಮೆಂಟನ ಗೃಹಜ್ಯೋತಿದು ನೀವು ಉಪಯೋಗ ಮಾಡ್ಕೊಳ್ರಿ ಅಂತಂದು ಫ್ರೀಯಾಗಿ ಕೊಟ್ಟೈತಿ. ಹೌದು, ಗೌರ್ಮೆಂಟ್ನವ್ರಿಗೆ ಫ್ರೀಯಾಗಿ ಬರಲ್ಲ, ಆದರೂ ನಾವು ಮಾಡ್ಕೊಂಡಿವಿ. ಹೌದಾ? ಹಂಗೆ ಮಾಡ್ಕೊಂಡಾಗ ಇನ್ನೇನೈತಿ? ಯಾಕೆ ತಲೆ ಕೆಡ್ಸ್ಕೊತೀರಿ? ಅದನ್ನು ಉಪಯೋಗ ಮಾಡ್ಕೊಂಡು ಬಿಡ್ರಿ. ಕರೆಂಟಿಂದ ಯಾಕೆ ತಲೆ ಕೆಡ್ಸ್ಕೊತೀರಿ, ಮಿಷಿನ್ದಾರ ಯಾಕೆ ತಲೆ ಕೆಡ್ಸ್ಕೊತೀರಿ? ನೀವು ಹಾಕ್ಕೊಳ್ರಿ ಬಟ್ಟಿನ. ಆಮೇಲೆ ಅಷ್ಟಕ್ಕೂ ಎಲ್ಲ ಮಾವರ ಬಟ್ಟೆ ನಾನು ಯಾಕೆ ಒಗಿಬೇಕು? ನಾನು ಸೊಸಿ ಅವ್ರಿಗೆ ಹೆಂಡತಿ ಅಲ್ಲ, ನೀವು ಹೆಂಡತಿ, ನೀವು ತಗೊಳ್ಳೋದು ಹಾಕ್ರಿ. ಮಾವರ ಅಂಡರ್ವೇರು ನೀವು ಹೋಗ್ಕರಿ, ಮಕ್ಕಳ ಬಟ್ಟೆನೂ ನೀವು ಹೋಗ್ಕರಿ. ನನಗೆ ಕೇಳ್ತೀರ ಅದನ್ನ ಒಗಿರಿ ಅಂತ? ನಾಚಿಕಾಗಲ್ಲ ನಿಮಗೆ? ಓಹೋ, ಭಾರಿ ಲೆಕ್ಕ ಹಾಕಕತ್ತಿ ನೀನು ಪ್ರಿಯಾ. ನಿಮ್ಮ ಹಂಗೆ ಲೆಕ್ಕ ಹಾಕಕ್ಕೆ ನನಗೆ ಬರ್ತಿದ್ದಿಲ್ಲ. ಎಲ್ಲಾನು ನಂದು, ನನ್ನ ಮನೆ, ಎಲ್ಲರೂ ನಮ್ಮರ ಅನ್ಕೊಂಡು ಹೊಂಟಿದ್ಯಾನು. ನೀವಲ್ಲ ಎಲ್ಲ ಭೇದ ಭಾವ ಕಲಿಸಿರೋದು. ಭೇದ ಭಾವನ ನಾ ಮಾಡಕತ್ತೀನಿ. ನಡೀರಿ ಸಾಕು. ಇರ್ಲಿ ಎಲ್ಲಾರ್ಗು ಒಂದಿನ ಬರ್ತೈತಿ, ನನಗೂ ಒಂದಿನ ಬರ್ತೈತಿ. ಮಾಡುವಂತೇನು? ಆತು ಎಲ್ಲದ್ರಾಗೂ ಹಂಚ್ಕೋಬೇಕಲ್ಲ, ಹಂಚ್ಕೋತೀನಿ. ಆತು, ಮಾಡ್ತೀನಿ. ಚಲೋತ್ನಾಗಿ ಮಾತಾಡಿದ್ ನೋಡವ. ಆಕಿಗೆ ಮೊದ್ಲಿದ್ದಂಗನೆ ಎಲ್ಲ ಇರ್ತೈತಿ, ಆರಾಮಾಗಿ ಉಂಡು ಮಕ್ಕೊಂಬಿಡ್ಬೋದು. ನೀ ಮಾಡಿ ಕೊಡ್ತಿದ್ದಿ ಎಲ್ಲ ಮನೆ ಕೆಲಸನೂ ನೀನ ಮಾಡ್ತಿದ್ದಿ. ನಾ ಉಂಡು ಮಕ್ಕೊಂಡ್ರ ಅನ್ನೋದ ಐತಿಕಿ ತಲೆಯಾಗ, ಮತ್ತೇನೂ ಇಲ್ಲ ಬೇರೆ. ಅದಕ್ಕೆ ಇಂಥ ಪರಿ ಮಾಡ್ತಾಳೆ. ಮಾಡ್ಲಿ ಬಿಟ್ರೆ ಎತ್ತೀರ, ಆಕಿದೀಗೇನು ನಡೆಯೋದಲ್ಲ. ಬೇಕಾದಂಗೆ ತನಗೂ ಎಲ್ಲ ಐತಿ, ಅನುಕೂಲ ಮಾಡ್ಕೋಬೋದು. ನನ್ನ ಮೇಲೆ ಡಿಪೆಂಡ್ ಆದ್ರೆ ನಾನೇನು ಮಾಡೋಕ್ಕಾಗತ್ತೆ ರೀ? ಹೌದಿಲ್ರಿ? ಹೂನವ, ನಾನು ಅದನ್ನ ಅಂತೀನಿ. ಒಟ್ಟು ಯಾವಾಗಾರ ನೋಡಿ ಹಿಂಗೆ ಮಾಡ್ತಾವಳಾಕಿ, ಒಟ್ಟ ಉಪಯೋಗಿಲ್ಲ ಮನುಷ್ಯಾಳ. ಈಗ ನಾವು ದಿನಾನು ಆಕಿದ್ನ ತಿದ್ದಕತ್ತೀವಲ್ರಿ, ಒಂದು ಹಂತಕ್ಕೆ ಬರ್ತಾಳೆ. ತಲೆ ಕೆಡ್ಸ್ಕೊಬೇಡ್ರಿ, ನಡೀರಿ ನೋಡೋಣ ಮುಂದೆ ಏನಾಗತ್ತಂತೆ. ಅತ್ತಿಯರ, ನಾಳೆ ನಾವು ಇವ್ರ ಜೊತೆ ಮಾತಾಡಿದ್ದೀನಿ ರೀ ನಾನು. ಅವ್ರು ಅಂದಿದ್ರಲ್ರಿ ಅದರ ವಿಷಯನ. ಏನಂದ? ಬರ್ತೀನಿ ನಾಳೆ, ಆಫೀಸ್ ಇಲ್ಲಂತ್ರಿ, ಶನಿವಾರ ಐತಾರ ಇರಂಗಿಲ್ಲಂತ. ನಾಳೆ ಹೋಗೋಣ ಅಂದ್ರಿ. ನಾಳೆ ಹೋಗಿ ಬರೋಣನ್ರಿ ಅತ್ತಿಯರ? ಚಲೋ ಆತು, ಹೋಯ್ ಬರ್ರಿ. ಆದಷ್ಟು ಲಗು ಹೋಗಿ ತೋರಿಸ್ಕೊಂಡು ಬಡ ಮಕ್ಕಳು ಮಾಡ್ಕೊಂಬಿಡವ. ಮತ್ತೇನೈತಿ ತಲೆ ಕಿಶಬೇಡ, ಹೋಗು. ಚಲೋ ಆತ. ಅವ ಹ್ಞೂ ಅನ್ನಲ್ಲ, ನನಗೆ ಕರೆನ ಆಶ್ಚರ್ಯ ಆಗಿದ್ದ. ಎಲ್ಲಿ ಮತ್ತೆ ಏನರ ಖ್ಯಾತಿ ತೆಗಿತಾನಂತ ಮಾಡಿದ್ದೆ. ಪುಣ್ಯವಂತ ಹ್ಞೂ ಅನ್ನಲ್ಲ, ಅಷ್ಟ ಸಾಕು. ಹ್ಞೂ ರೀ ಅತ್ತಿಯರ, ಹ್ಞೂ ಅಂದ್ರೆ ಆತವ. ನೀವು ಮೊದ್ಲು ಎಲ್ಲಿ ತೋರ್ಸಂತಿದ್ದೋಡು, ಅಲ್ಲೇ ಹೋಗಿ ತೋರ್ಸ್ಕೊಂಡು ಬಂದ್ಬಿಡ್ರಿ. ಹಂಗೆ ಅವನ ಮನೆಗೂ ಹೋಗಿ ಬರೋಣ ಅಂತ ಅಂದ್ರಿ. ಅಂದ್ರೆ ಇವ್ರು ಬರಲಿಲ್ಲಲ್ಲ, ಅವ್ವ ಅಪ್ಪ ಬಂದಾಗ, ಅದಕ್ಕೆ ಹೋಗಿ ಬರೋಣ ಅಂದರಿ. ಸರಿ ಆಯ್ತು, ಹೋಗಿ ಬರ್ರಿ. ಅದ್ರಾಗ ಏನೈತಿ? ತೋರಿಸ್ಕೊಂಡು ಹೋಗಿ ಮತ್ತು ನಾಳೆ ಬರ್ತೀರಾ, ನಾಡ್ದು ಬರ್ತೀರಾ? ದವಾಖಾನಿದು ಲಘು ಮುಗಿದ್ರೆ ನಾಳೆ ಬಂದುಬಿಡ್ತೀವಿ ರೀ ಮಾತಾಡಿಸಿ. ಮತ್ತು ಮುಗಿಲಿಲ್ಲ ಅಂದ್ರೆ ನಾಳೆ ಮುಂಜಾನೆ ಬಿಡ್ತೀವಿ ನೋಡಿರಿ, ನಾಷ್ಟ ಮಾಡ್ಕೊಂಡು. ಪರವಾಗಿಲ್ಲಲ್ರಿ? ಪರವಾಗಿಲ್ಲ, ನಂಗೇನು ಸಿಟ್ಟಿಲ್ಲ. ಆದ್ರೆ ಏನಂದ್ರೆ ನನ್ನ ಹೊಟ್ಟೆ ಹಬ್ಬ ಅನ್ನತ್ತವ. ನಿನಗೆ ಗೊತ್ತತ್ತಲ್ಲ, ನನಗೆ ಮುಂದೆ ಹರಿದು ಒಂದೇನು ಮಾಡ್ಕೊಳಕ್ಕಾಗಲ್ಲ. ಹೌದ್ರಿ ಅತ್ತೀರ ಅಂದ್ರೆ ಮತ್ತು ಒಂದು ಕೆಲಸ ಮಾಡು. ಇವತ್ತು ಅಮಾಸೆ ಅಲ್ಲ, ಇವತ್ತು ಅಮಾಸೆ ನಾಳೆ ಮಾಡೋದಿಲ್ಲ. ಒಂದು ಕೆಲಸ ಮಾಡವ, ಇವತ್ತು ಒಂದು ಚಪಾತಿ ಮಾಡ್ತೀಯಲ್ಲ ರಾತ್ರಿ, ರೊಟ್ಟಿ ಅಂಕರು ಮಾಡೋದಿಲ್ಲ. ಚಪಾತಿನ 1-2 ಜಾಸ್ತಿ ಮಾಡ್ಬಿಡು. ಅವೇನಾಗೋದಲ್ಲ ಚಪಾತಿ. ನಾನು ಅವನ್ನ ಹಾಟ್ ಪಾಟ್ನಾಗ ಇಟ್ಕೊಂಡಿರ್ತೀನಿ. ಅವನ್ನ ಒಂದಿಷ್ಟು ಬಿಸಿ ಮಾಡ್ಕೊಂಡು ಕಾಕಡ ಥರ ಮಾಡ್ಕೊಂಡು ತಿಂತೀನಿ. ಅದು ರುಚಿನಕ್ಕೈತಿ. ಎಣ್ಣೆ, ತುಪ್ಪ, ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಹೆಚ್ಕೊಂಡು ಚಂದಾಗಿ ಹಾಕ್ಕೊಂಡು ಖಾರ ತುಪ್ಪ ಹಾಕ್ಕೊಂಡು ತಿಂದು, ಖಾರ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಕ್ಕವು. ಏನಾಗೋದಲ್ಲ, ಒಂದು ಹೊತ್ತಲ್ಲ, ಮಧ್ಯಾಹ್ನ ಮೇಲೆ ಬಂದ್ಬಿಡೇವ, ಪುಣ್ಯ ಬರ್ತೈತಿ. ನನ್ನ ಹೊಟ್ಟೆ ಹಬ್ಬ ಆಗುತ್ತೆ ತಾಯಿ. ಅದಕ್ಕೆ ಉಪವಾಸ, ಇದನ್ನ ನಂಬಿದ್ರೆ ಹೆಣ್ಣು ಉಪವಾಸ. ನಾನು ಅದ್ರಾಗ ಐತಾರ ಮನೆಗಿರ್ತಂದ್ರೂ ಹೇಳೋದು 10 ಗಂಟೆಗೆ ಆತತ ನಾಯಿ ಮತ್ತು ಹೊಟ್ಟಿ. ಸರಿ ರೀ ಅತ್ತಿಯಾರ, ಮುಂಜಾನೆ ನಾಷ್ಟ ಮಾಡ್ಕೊಂಡ್ಬಿಟ್ಬಿಡ್ತೀವಿ ತಗೋರಿ. ಹಂಗೆ ಹೋಗ್ಬಿಡ್ರವ. ಮಕ್ಕಳಿದ್ದ ಮನೆ ಏನಾರ ಹಿಡ್ಕೊಂಡು ಹೋಗ್ರಿ ಕೈಯಾಗ. ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ನೋಡು, ನಿಮ್ಮವ್ವಾರು ನಿಮ್ಮಪ್ಪರು ಕಂಡಾಪಟ್ಟಿ ಹಣ್ಣು ತರಕಾರಿ ಮತ್ತು ಸ್ವೀಟ್ಸು ಮಕ್ಕಳಿದ್ದ ಮನೆ ಅಂತಂದು ಅವರು ಹೊರಲಾರ್ದು ಹೊತ್ಕೊಂಬಂದಾರ. ಮತ್ತು ನೀವು ಸುಟ್ಟುಗೈ ಸೂರ್ಯಾಗ ಇಟ್ಕೊಂಡು ಹಾಗೆ ಹೋಗ್ಬೇಡ್ರಿ. ಏನು
ಇಲ್ಲ ಅಲ್ರಿ ಅತ್ತಿಯರ್ ಏನರ ತಗೊಂಡು ಹೋಗ್ತೀವಿ ಪರವಾಗಿಲ್ಲ. ಹ್ಞೂನವ ಅಷ್ಟು ಮಾಡಿರಿ.